ಅಣ್ಣ ಮತ್ತು ಅಪ್ಪನ ದನಿ ಕೇಳಿ ಕಂಗಾಲಾದ ಭುವನಾಗೆ ಈಗ ಯಾವ ರೀತಿ ಶರಣ್ಣನ್ನು ಅಲ್ಲಿಂದ ಕಳಿಸುವುದು ಎಂದು ತೋಚದೆ ದಿಗಿಲಾಯಿತು. ಗಟ್ಟಿಯಾಗಿ ಹಣೆ ಹೊತ್ತುಕೊಂಡು ಹೀಗೇನು ಮಾಡೋದು ಎಂದು ತಿಳಿಯದೆ ಶರಣ್ ಕಡೆ ನೋಡಿದಳು. ಒಂದು ವೇಳೆ ಶರಣ್ ತನ್ನ ಜೊತೆ ಇರುವುದನ್ನು ನೋಡಿದರೆ ತಾವಿರುವುದು ಆಸ್ಪತ್ರೆ ಎಂದು ಸಹ ಲೆಕ್ಕಿಸದೆ ತನ್ನವರು ದೊಡ್ಡ ಮಟ್ಟದ ಗಲಾಟೆಯೇ ಮಾಡಿಬಿಡುವರು ಎಂದು ಅವಳು ಬಲ್ಲಳು. ಅವಳು ಟೆನ್ಷನಲ್ಲಿ ಒದ್ದಾಡುತ್ತಿರುವುದನ್ನು ಕಂಡು ಭುವನ, ಗಾಬರಿ ಆಗಬೇಡ, ನಾನು ಹೋಗ್ತೇನೆ ಎಂದವನೇ ತನ್ನ ಕಿಸೆಯಲ್ಲಿದ್ದ ಮಾಸ್ಕ್ ತೆಗೆದು ಮುಖಕ್ಕೆ ತನ್ನ ಗುರುತು ತಿಳಿಯದಂತೆ ಹಾಕಿಕೊಂಡ. ಅಂಕಿತ್ ತನ್ನ ಅಪ್ಪನ ಜೊತೆ ವಾರ್ಡಿನೊಳಗೆ ಬಂದದ್ದನ್ನು ಕಂಡು, ಓ ಸಾರಿ ಮೇಡಮ್, ನಾನು ನಮ್ಮ ಮನೆಯವರು ಇದೇ ವಾರ್ಡಿನೊಳಗೆ ಇದ್ದಾರೆಂತ ಕನ್ಫ್ಯೂಸ್ ಆಗಿ ಬಂದೆ, ಐ ಆಮ್ ಸಾರಿ ಎಂದು ಕಣ್ಣಿನಲ್ಲೇ ಅವಳಿಗೆ ಸಮಾಧಾನ ಮಾಡುತ್ತಾ ಅಲ್ಲಿಂದ ಬಹಳ ನಾಜೂಕಾಗಿ ಹೊರಬಿದ್ದ. ಅದನ್ನು ಕಂಡು ಇಷ್ಟೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗಟ್ಟಿದಳು ಭುವನ. ಅಣ್ಣ ಅಪ್ಪ ಎಂದಾಗ ಪುಟ್ಟ ಏನಿದು ಎಂದು ಸಂಕಟದಲ್ಲಿ ಕೇಳಿದರು ರಘುರಾಮ್. ಭುವನ, ಏನಕ್ಕೆ ನೀನು ಸ್ಕೂಟಿ ತಕೊಂಡು ಹೋಗೋದಕ್ಕೆ ಹೋದೆ? ಸಂಜೆ ಬಂದು ನಾನು ಕರೆದುಕೊಂಡು ಹೋಗ್ತಿರ್ಲಿಲ್ವಾ ಎಂದು ಬೇಸರದಲ್ಲಿ ಕನಲಿದ ಅಂಕಿತ್ ಅವಳ ಹಣೆಗೆ ಗಾಯವಾಗಿ ಮೈಕೈ ತರಚಿದ್ದ ರೀತಿ ಕಂಡು, ಅಣ್ಣ, ಆರವ್ ನನಗೆ ತುಂಬ ನೆನಪಾಗುತ್ತಿದ್ದ, ಅದಕ್ಕೆ ಅಮ್ಮನಿಗೆ ಹೇಳಿ ಅತ್ತಿಗೆ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬರುವಾಗ ಗಾಡಿ ಸ್ಕಿಡ್ ಆಗಿ ಬಿದ್ದು ಬಿಟ್ಟೆ ಕಣೋ ಎಂದು ನೋವಿನಿಂದ ಕಣ್ಣು ತುಂಬಿಕೊಂಡು ನುಡಿದವಳನ್ನು ಕಂಡು ಅವರಿಬ್ಬರಿಗೂ ಹೃದಯ ಹಿಂಡಿದಂತಾಯಿತು. ಭುವನ, ಮಗು ಎಲ್ಲಿ ಕೇಳಿದರು ರಘುರಾಮ್. ಅಪ್ಪ, ಅವನಿಗೂ ಸಹ ಹಣೆ ಪೆಟ್ಟು ಬಿದ್ದಿದೆ, ಅವನಿಗೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಎಂದಾಗ, ತುಂಬ ಪೆಟ್ಟು ಬಿದ್ದಿದೆಯಾ ಮಗುವಿಗೆ ಎಂದವನ ದನಿಯಲ್ಲಿ ದುಗುಡ ತುಂಬಿ ಹೋಯಿತು. ರಾಮ್ ಬಾಲಿಗೆ ಹೋಗುವಾಗ ಪದೇ ಪದೇ ಭುವನ ಆರವ್ ಹುಷಾರೆಂದು ಹೇಳಿ ಹೋಗಿದ್ದಾನಲ್ಲ. ಅಣ್ಣ, ಅವನ ತಲೆಗೆ ಪೆಟ್ಟು ಬಿದ್ದು ತುಂಬ ರಕ್ತ ಹೋಗಿದೆ ಎಂದಾಗ, ಏನು ಹೇಳ್ತಿದೀಯಾ, ಮಗು ಹೇಗಿದ್ದಾನೆ ಎಂದು ಆತಂಕದಲ್ಲಿ ಕೇಳಿದಾಗ, ಅಣ್ಣ ಗಾಬರಿ ಆಗಬೇಡ, ಅವನಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ, ಬಟ್ ಹೆದರುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಎಂದಾಗ ಅವರು ತುಸು ನೆಮ್ಮದಿಯಾಗಿ ಉಸಿರಾಡುವಂತಾಯಿತು. ಸರಿ, ನೀನು ರೆಸ್ಟ್ ಮಾಡ್ತಿರು, ನಾನು ಡಾಕ್ಟರ್ ಜೊತೆ ಮಾತನಾಡಿ ಬರ್ತೇವೆ ಎಂದು ತನ್ನಪ್ಪನ ಜೊತೆ ಹೊರಬಂದ ಅಂಕಿತ್. ಆರವ್ಗೆ ಟ್ರೀಟ್ಮೆಂಟ್ ಎಲ್ಲಿ ನಡೆಯುತ್ತಿದೆ ಎಂದು ತಿಳಿದುಕೊಂಡು ಡಾಕ್ಟರ್ ಹೊರಗಡೆ ಬರುವವರೆಗೂ ಕಾದ. ಮಗು ಆರಾಮವಾಗಿ ಇದ್ದಾನೆ ಎಂದು ತಿಳಿದ ಮೇಲೆ ನೆಮ್ಮದಿಯ ನಿಟ್ಟುಸಿರು ಹೊರಹಾಕಿದ. ಈಗ ಮಧ್ಯಾಹ್ನವೇ ಮನೆಗೆ ಬಂದಿದ್ದನ್ನು ಕಂಡು ಮಮತಾ ಅವರಿಗೆ ಅಚ್ಚರಿಯಾಯಿತು. ಶರಣ್ ಹುಷಾರಾಗಿ ಇದೆಯಾ ಅಲ್ವಾ ಎಂದು ಅನುಮಾನದಲ್ಲಿ ಕೇಳಿದರು. ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಮಾತ್ರವೇ ಅವನು ಈ ರೀತಿ ಮಧ್ಯಾಹ್ನವೇ ಮನೆಗೆ ಬರುತ್ತಿದ್ದದು. ನನಗೇನಾಗಿದೆ ಅಮ್ಮ, ನಾನು ಆರಾಮವಾಗಿ ಇದ್ದೇನೆ ಎಂದವನ ದನಿಯಲ್ಲಿದ್ದ ಆಯಾಸ ಮತ್ತು ಮುಖದಲ್ಲಿದ್ದ ಸುಸ್ತು ಕಂಡು ಗೊಂದಲದಲ್ಲಿ ಉಬ್ಬೇರಿಸಿದರು ಮಮತಾ ಅವರು. ಶರಣ್, ಆಫೀಸ್ನಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಎಂದು ಪ್ರಶ್ನೆ ಮಾಡಿದರೆ ಅಸಮಾಧಾನದಿಂದ ತಲೆ ಕೊಡವಿದ ಶರಣ್. ಅಮ್ಮ, ಅಂಥದ್ದು ಏನೂ ಇಲ್ಲ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಎಂದೆಚ್ಚರಿಸಿ ತನ್ನ ರೂಮಿಗೆ ಹೋಗುತ್ತಿದ್ದ ಮಗನನ್ನು ಕಂಡು ಏನೋ ಅನುಮಾನ ಬಂತು. ಶರಣ್, ಒಂದು ನಿಮಿಷ, ನಿಜ ಹೇಳು, ಏನಾಯಿತು ಎಂದು ಗಂಭೀರವಾಗಿ ಕೇಳಿದರು. ಅಮ್ಮ ಪ್ಲೀಸ್, ಪದೇ ಪದೇ ಕೇಳಿದನ್ನೇ ಕೇಳಿ ಹಿಂಸೆ ಮಾಡಬೇಡ ಎಂದು ರೇಗಿದಾಗ, ಇಲ್ಲ ಕಣೋ, ಏನೋ ಆಗಿದೆ, ಅದಕ್ಕೆ ನೀನು ಎಷ್ಟೊಂದು ಡಿಸ್ಟರ್ಬ್ ಆಗಿರೋದು, ನಿಜ ಹೇಳು ಏನಾಯಿತು ಎಂದು ಹಠಕ್ಕೆ ಬಿದ್ದಂತೆ ಕೇಳಿದರು. ಭುವನ ಬೆಳಿಗ್ಗೆ ಅಚ್ಚು ಮನೆಯಿಂದ ಮಗುವನ್ನು ಕರೆದುಕೊಂಡು ಬರುವುದಕ್ಕೆ ಹೋಗಿ ಗಾಡಿ ಸ್ಕಿಡ್ ಆಗಿ ಬಿದ್ದು ಬಿಟ್ಟಿದ್ದಾಳೆ ಎಂದು ಬೇಸರದಲ್ಲಿ ನುಡಿದಾಗ ಮಮತಾ ಅವರು ಗಾಬರಿಯಾದರು. ಶರಣ್, ಮಗುವಿಗೆ ಏನೂ ಆಗಿಲ್ಲ ಅಲ್ವಾ, ಅವನು ಆರಾಮವಾಗಿದ್ದಾನೆ ಅಲ್ವಾ, ನೀನು ನೋಡಿಕೊಂಡು ಬಂದೆಯಾ, ಎಲ್ಲಿದ್ದಾರೆ ಈಗ ಎಂದು ಸಾಲು ಸಾಲು ಪ್ರಶ್ನೆ ಮಾಡಿದ ತನ್ನಮ್ಮನ ಕಡೆ ಅಸಮಾಧಾನದ ನೋಟ ಬೀರಿದ ಶರಣ್, 4 ವರ್ಷದ ಹಿಂದೆ ಸ್ವಾರ್ಥಿಯಾಗಿ ನಿನ್ನ ಮಗನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಈಗ ಆರವ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿದ ಕೂಡಲೇ ನಿನ್ನ ಮೊಮ್ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಮತ್ತೆ ಸ್ವಾರ್ಥಿ ಆಗ್ತಿದ್ಯಾ ಅಮ್ಮ. ಅವನ ಜೊತೆ ಭುವನ ಸಹ ಇದ್ದಳು ಅನ್ನುವುದನ್ನು ಮರೆತು ಎಂದವನೇ ಅಲ್ಲಿಂದ ಹೊರಟು ಬಿಟ್ಟ. ಅಂದು ತನ್ನಮ್ಮ ದುಡುಕಿ ತೃಪ್ತಿಯನ್ನು ಕಳೆದುಕೊಂಡಿದ್ದ ನೋವಿನಲ್ಲಿದ್ದವರ ಮನಸ್ಸುಗಳನ್ನು ಮುರಿಯುವ ಕೆಲಸ ಮಾಡದಿದ್ದರೆ ಇಂದು ಆರವ್ ತನ್ನ ರಕ್ಷಕವಚದಲ್ಲಿ ಬೆಳೆಯುತ್ತಿದ್ದ. ರಾಮ್ ಮನೆಯವರ ಜೊತೆಗಿನ ಸಂಬಂಧ ತಿಳಿಯಾಗಿ ಇರುತ್ತಿತ್ತು. ಅಂದು ತನ್ನಮ್ಮ ಮಾಡಿದ ಕೆಲಸಕ್ಕೆ ಇಂದು ತಾನು ತನ್ನ ಮಗನಿಂದ ಮತ್ತು ರಾಮ್ ಮನೆಯವರಿಂದ ದೂರ ಇರುವಂಥ ಪರಿಸ್ಥಿತಿ ಒದಗಿರುವುದು ಎಂಬ ಅಸಮಾಧಾನ ಬೆಟ್ಟದಂತೆ ಕರಗದೆ ಅವನ ಎದೆಯಲ್ಲಿ ಕುಳಿತಿದೆ. ಭುವನ, ಏನೇ ಇದು, ನಾನು ಹೇಳಿರಲಿಲ್ವಾ ಅಂಕಿತ್ಗೆ ಹೇಳಿದರೆ ಸಂಜೆ ಆಫೀಸ್ನಿಂದ ಬರುವಾಗ ಅಚ್ಚು ಮನೆಗೆ ಹೋಗಿ ಮಗುವನ್ನು ಕರೆದುಕೊಂಡು ಬರ್ತಾನೆ ಅಂತ. ಆದರೆ ನೀನು ಅಮ್ಮ ಆರವ್ ತುಂಬ ನೆನಪಾಗುತ್ತಿದ್ದಾನೆ ಅಂತ ಹೋಗಿ ಮಗುವಿನ ಜೊತೆ ನಿನಗೂ ಅಪಾಯ ಮಾಡಿಕೊಂಡೆ ಎಂದು ರೇಗಿದರು ಆರತಿ. ಅಮ್ಮ ಸಾರಿ, ಮತ್ತೆ ಇಂಥ ತಪ್ಪು ನನ್ನ ಕಡೆಯಿಂದ ಆಗೋದಿಲ್ಲ ಎಂದವಳು ಈಗಲೂ
ತನ್ನ ಮನೆಯವರಿಗೆ ಯಾರೋ ಬೇಕಾಗಿ ತಮ್ಮ ಆಕ್ಸಿಡೆಂಟ್ ಮಾಡಿತ್ತು ಎನ್ನುವ ಗುಟ್ಟನ್ನು ಬಿಟ್ಟು ಕೊಡಲಿಲ್ಲ. ತಾಯಿ ಮಗಳ ಮಾತುಗಳಿಗೆ ಕಿವಿಯಾಗಿದ್ದ ವರುಣ್, ಅತ್ತೆ ಪ್ಲೀಸ್, ಅವಳೇನು ಬೇಕು ಅಂತ ಮಾಡಿಕೊಂಡಿದ್ದೋ ಅಲ್ಲ ಅಲ್ವಾ? ಅದಲ್ಲದೆ ಅವಳು ಈಗಾಗಲೇ ಪೆಟ್ಟು ಮಾಡಿಕೊಂಡು ತುಂಬ ಸಫರ್ ಮಾಡುತ್ತಿದ್ದಾಳೆ. ಇದರ ಜೊತೆ ನೀವು ಬೇರೆ ಅವಳಿಗೆ ಜೋರು ಮಾಡ್ತಿದ್ದೀರಾ. ಸಾಕತ್ತೆ, ಟೈಮ್ ಕೆಟ್ಟು ಏನೋ ಈ ರೀತಿಯೆಲ್ಲ ಆಗಿ ಹೋಗಿದೆ. ಈಗ ಅವಳ ನೆಮ್ಮದಿಯಾಗಿ ರೆಸ್ಟ್ ಮಾಡುವುದಕ್ಕೆ ಬಿಡಿ ಎಂದವನು. ಭುವನ, ತುಂಬ ಪೇನ್ ಆಗ್ತಿದೆಯಾ ಎಂದು ಸಂಕಟದಿಂದ ಕೇಳಿ ಅಕ್ಕರೆಯಿಂದ ಅವಳ ತಲೆ ನೆವರಿಸುವ ನಾಟಕ ಮಾಡುತ್ತಿದ್ದ. ಸ್ವಲ್ಪ ಪೇನ್ ಇದೆ, ಬಟ್ ಈಗಲೇ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ ಡಾಕ್ಟರ್ ಎಂದಳು. ಅತ್ತೆ ಕೇಳಿಸಿತಾ? ಬನ್ನಿ ನಾವು ಹೊರಗಡೆ ಹೋಗೋಣ, ಅವಳು ನೆಮ್ಮದಿಯಾಗಿ ರೆಸ್ಟ್ ಮಾಡಲಿ ಎಂದವನು. ಭುವನ, ನಾವು ಹೊರಗಡೆ ಇರ್ತೇವೆ, ಏನಾದರೂ ಬೇಕಾದರೆ ನಮ್ಮನ್ನು ಕೂಗು ಎಂದು ಎಚ್ಚರಿಸಿ ತಮ್ಮ ಜೊತೆ ಹೊರಬಂದ ಅಳಿಯನನ್ನು ಕಂಡು ಮನಸ್ಸು ತುಂಬಿ ಬಂತು ಆರತಿಯವರಿಗೆ. ಬಣ್ಣ ಹಚ್ಚದೆ ಅಷ್ಟೊಂದು ಸೊಗಸಾಗಿ ನಾಟಕ ಆಡುತ್ತಿದ್ದ ದುಷ್ಟ. ಆದರೆ ಅವರ ಜೊತೆಯಲ್ಲಿದ್ದ ವರ್ಷ ಮಾತ್ರ ತನ್ನ ಅಣ್ಣನ ನಾಟಕ ಕಂಡು ಹುಳ್ಳಗೆ ನಕ್ಕಿದ್ದಳು. ಯಾವುದೇ ಟ್ರೈನಿಂಗ್ ಸೆಂಟರ್ಗೆ ಹೋಗದೆ ಅದೆಷ್ಟು ಸುಲಭವಾಗಿ ತನ್ನ ನಾಜೂಕು ನಾಟಕದಿಂದ ಮರಳು ಮಾಡುತ್ತಿದ್ದಾನೆ ತನ್ನ ಅಣ್ಣ ಎಂದು ಅವಳಿಗೆ ತಿಳಿದಿತ್ತು. ಸಂಜೆಯ ಹೊತ್ತಿಗೆಲ್ಲ ದೇಹಕ್ಕೆ ಆಗಿದ್ದ ಗಾಯದ ನೋವಿಗೆ ಜ್ವರ ಬಂದಿದ್ದರಿಂದ ಒಂದು ಆಸ್ಪತ್ರೆಯಲ್ಲೇ ಉಳಿದುಕೊಂಡಿದ್ದಳು ಭುವನ. ಅಂಕಿತ ಆರವ್ ಜೊತೆ ಇದ್ದಿದ್ದರಿಂದ ಭುವನ ಸಮಯ ಹತ್ತಾಗುತ್ತಾ ಬಂದಿದ್ದನ್ನು ಕಂಡು ಕಣ್ಣು ಮುಚ್ಚಿ ನಿದ್ರಾದೇವಿಯನ್ನು ಆಹ್ವಾನಿಸುವಾಗ ಅವಳ ಫೋನ್ ರಿಂಗ್ ಆಯಿತು. ಅಮ್ಮ ಮತ್ತು ವರುಣ್ ಈಗ ತಾನೇ ಮನೆಗೆ ಹೋಗಿದ್ದರಿಂದ ರಾಮಣ್ಣ ಏನಾದರೂ ಕಾಲ್ ಮಾಡ್ತಿರ್ಬೋದಾ ಎಂಬ ಸಣ್ಣ ಅನುಮಾನದಲ್ಲಿ ತನ್ನ ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಫೋನ್ ತೆಗೆದುಕೊಂಡು ನೋಡಿದಾಗ ಶರಣ್ ಕಾಲ್ ಮಾಡ್ತಿದ್ದ. ಮಗನ ಬಗ್ಗೆ ತಿಳಿಯಲು ಕಾಲ್ ಮಾಡ್ತಿದ್ದಾನೆ ಎಂದು ತಡ ಮಾಡದೆ ಅವನ ಕಾಲ್ ರಿಸೀವ್ ಮಾಡಿದಳು ಭುವನ. ಹಾಂ ಹೇಳಿ ಶರಣ್ ಎಂದಾಗ, ಮಗು ಆರಾಮವಾಗಿದ್ದಾನೆ ಅಲ್ವಾ ಎಂದು ಅವಳು ಅಂದಾಜಿಸಿದಂತೆ ಕೇಳಿದ. ಆರಾಮವಾಗಿದ್ದಾನೆ, ಡಾಕ್ಟರ್ ಸಹ ಭಯಪಡುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಎಂದವಳ ದನಿಯಲ್ಲಿದ್ದ ಆಯಾಸ ಅವನ ಅರಿವಿಗೆ ಬಂದೊಡನೆ. ನೀನು ಆರಾಮವಾಗಿದ್ಯಾ, ಜ್ವರ ಬಂದಿರುವಾಗಿದೆ ಎಂದವನ ಮಾತಿಗೆ ಅಂತಹ ಪರಿಸ್ಥಿತಿಯಲ್ಲೂ ಅಚ್ಚರಿಯಿಂದ ಅವಳ ಕಣ್ಣುಗಳು ಹರಳಿದವು. ಬಟ್ ಇಲ್ಲ, ಅಂಥದ್ದೇನೂ ಇಲ್ಲ, ನೀವು ಆರಾಮವಾಗಿ ಮಲಗಿ, ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡುವಾಗ ವನ ಪ್ಲೀಸ್ 1 ನಿಮಿಷ ಕಣೋ ಎಂದು ಮನವಿ ಮಾಡಿದ. ಬೇರಿಸಿದ ಹುಡುಗಿ ಮತ್ತೆ ಏನಾದರೂ ಹೇಳಬೇಕಾ ಎಂದು ಗೊಂದಲದಲ್ಲಿ ಕೇಳಿದಳು. ನಾನು ಬೆಳಿಗ್ಗೆ ಆಸ್ಪತ್ರೆಗೆ ಬರ್ತೇನೆ, ಪ್ಲೀಸ್ ನೋ ಅಂತ ಮಾತ್ರ ಹೇಳಬೇಡ ಎಂದವನ ದನಿಯಲ್ಲಿ ಇನ್ನಿಲ್ಲದ ವಿನಂತಿ ಇತ್ತು. ಅಪಾಯದಲ್ಲಿ ಸಿಕ್ಕಿ ಬಿದ್ದಿದ್ದ ತನ್ನ ಪುಟ್ಟ ಮಗನನ್ನು ಎತ್ತಿಕೊಂಡು ಮುದ್ದು ಮಾಡಿಬಿಟ್ಟರೆ ಅವನಿಗೆ ತುಸು ನಿರಾಳವಾಗುವುದು ಎಂದು ಅವನು ಬಯಸಿದ್ದ. ಆರವ್ ವಿಷಯದಲ್ಲಿ ಅವನ ಪ್ರೀತಿ, ಅಕ್ಕರೆ, ಕಾಳಜಿ ಮತ್ತು ದುಗುಡ ಪ್ರಾಮಾಣಿಕವಾಗಿದ್ದರೂ ಸಹ ಶರಣ್ಗೆ ನೋ ಎನ್ನದೆ ಬೇರೆ ದಾರಿ ಇರಲಿಲ್ಲ. ಭುವನಾಗೆ ಅವಳು ನೋ ಎಂದದು ಕೇಳಿ ಅವನಿಗಾದ ಬೇಸರ ಅಷ್ಟಿಷ್ಟಲ್ಲ. ಭುವನ ಪ್ಲೀಸ್ ಕಣೋ, ಬರೀ 2 ನಿಮಿಷ ಮಾತ್ರ, ನಾನು ಅಲ್ಲೇ ಇರ್ತೇನೆ ಎಂದು ಮನವಿ ಮಾಡಿದಾಗ, ಶರಣ್ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ನೀವು ಆರವ್ನ ನೇರವಾಗಿ ನೋಡುವುದಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಅಣ್ಣ ಅವನ ಜೊತೆಯಲ್ಲೇ ಇದ್ದಾನೆ. ನಾನು ಬೇಕಾದರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅವನ ಜೊತೆ ಮಾತನಾಡಿಸ್ತೇನೆ ಎಂದಳು. ಶರಣ್ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಇಚ್ಛಿಸದೆ. ಅವಳ ಮಾತಿಗೆ ಮುಖ ಇಳಿಸಿದ ಶರಣ್, ಓಕೆ, ಬಟ್ ನೀನು ಹೇಳಿದ ಹಾಗೆ ಮರೆಯದೆ ಕಾಲ್ ಮಾಡಿ ಮಾತನಾಡಿಸಬೇಕು ನನ್ನ ಮಗನ ಜೊತೆ ಎಂದದ್ದು ಕಂಡು ನಸುನಕ್ಕ ಹುಡುಗಿ, ಖಂಡಿತ ಕಾಲ್ ಮಾಡಿಸಿ ನಿಮ್ಮ ಜೊತೆ ಮಾತನಾಡಿಸ್ತೇನೆ, ಈಗ ಮಲಗಿ ಎಂದಾಗ, ಗುಡ್ ನೈಟ್ ಕಣೋ, ನಿಂಗೆ ಜ್ವರ ಬಂದಿದೆ ಅಂತ ಗೊತ್ತು, ಬಟ್ ಆರವ್ ಜೊತೆ ನಿನ್ನ ಹೆಲ್ತ್ ಸಹ ಮುಖ್ಯ ಜೋಪಾನ ಎಂದವನ ದನಿಯಲ್ಲಿದ್ದ ಅಕ್ಕರೆ ಮತ್ತು ಕಾಳಜಿ ಕಂಡು ಹರಿಯದ ಮುದ ಆವರಿಸಿತು ಅವಳ ಮನಸ್ಸಿಗೆ. ಓಕೆ ಬಾಯ್, ಈಗ ಮಲಗಿ ಎಂದು ಕರೆ ತುಂಡರಿಸಿ ನಸುನಗುತ್ತಲೇ ಹಾಸಿಗೆ ಮೇಲೆ ಮಲಗಿದಳು ಭುವನ. ಬೆಳಗಿನ ಜಾವ 3 ಗಂಟೆಗೆ ತಮ್ಮ ಮನೆಗೆ ಬಂದ ಅಚ್ಚು, ರಾಮ್, ನಾನು ಒಂದ್ಸಲ ನನ್ನ ಬಂಗಾರಿಯನ್ನು ನೋಡಿಕೊಂಡು ಬಂದು ಬಿಡುತ್ತೇನೆ ಎಂದು ತನ್ನ ಅತ್ತೆಯ ಕೋಣೆಯ ಬಳಿ ಹೋಗುವಾಗ, ಮುದ್ದು, ಅವ್ರು ನೆಮ್ಮದಿಯಾಗಿ ಮಲಗಿರ್ತಾರೆ, ಬನ್ನಿ ಬೆಳಿಗ್ಗೆ ನಿಮ್ಮ ಬಂಗಾರಿ ಜೊತೆ ಮಾತನಾಡಿದರೆ ಆಯಿತು ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ ರಾಮ್. ಇಂಥ ಹೊತ್ತಿನಲ್ಲಿ ಮಲಗಿದ್ದವರಿಗೆ ತೊಂದರೆ ಕೊಡಲು ಇಚ್ಛಿಸದೆ ಹಾಗೆ ಮಾಡಿದ್ದ. ಅದಲ್ಲದೆ ಸಣ್ಣ ಆಕ್ಸಿಡೆಂಟ್ ಆಗಿ ಭುವನ ಮತ್ತು ಆರವ್ ಆಸ್ಪತ್ರೆಯಲ್ಲಿದ್ದಾರೆ ಎಂಬ ವಿಚಾರ ಇನ್ನೂ ರಾಮ್ ಮತ್ತು ಅಚ್ಚು ಕಿವಿಗೆ ಬಿದ್ದಿರಲಿಲ್ಲ. ಆರತಿಯವರೇ ಯಾರೂ ಈ ವಿಷಯ ಅವರಿಬ್ಬರಿಗೂ ತಿಳಿಸಬಾರ್ದು ಎಂದು ತಾಕೀತು ಮಾಡಿದ್ದರು. ಪರಿಸ್ಥಿತಿಯನ್ನು ತಮ್ಮಿಂದ ಸಂಭಾಳಿಸಲು ಸಾಧ್ಯವಾಗಿದ್ದರಿಂದ. ಮುದ್ದು, ಸಣ್ಣ ಮಕ್ಕಳಾಗಿ ಹಠ ಮಾಡಬೇಡಿ, ಬನ್ನಿ, ಮಗುವನ್ನು ಬೆಳಿಗ್ಗೆ ಮಾತನಾಡಿಸಿದರೆ ಆಯಿತು ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ ರಾಮ್.
ಬಟ್ ಅಚ್ಚುಗೆ ಒಮ್ಮೆ ಮಗನ ಮುಖ ನೋಡುವವರೆಗೂ ನೆಮ್ಮದಿ ಸಿಗದು. ರಾಮ್ ಪ್ಲೀಸ್, ಒಂದೇ ಒಂದು ಸಲ ಎಂದು ಮನವಿ ಮಾಡಿದಳು. ಮಗ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಎಂಬ ಸಣ್ಣ ಸುಳಿವು ಅವಳಿಗಿರಲಿಲ್ಲ. ಹೇಗೆ ತನ್ನವಳಿಗೆ ಅರ್ಥ ಮಾಡಿಸುವುದೆಂದು ತಿಳಿಯದೆ ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡ ರಾಮ್ ಅವಳ ಕೈ ಹಿಡಿದು, ಅಪ್ಪ ಅಮ್ಮನ ಡೀಪ್ ಸ್ಲೀಪ್ನಲ್ಲಿರ್ತಾರೆ, ಪ್ಲೀಸ್ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಬನ್ನಿ ಎಂದು ಮನವಿ ಮಾಡುವಾಗ ಅಳುಮೊಗ ಮಾಡಿದ ಅಚ್ಚು ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನುವಷ್ಟರಲ್ಲಿ, ಅಕ್ಕ, ರಾಮ್ ನೀವು ಯಾವಾಗ ಬಂದಿರಿ ಎಂದು ಅಚ್ಚರಿಯಿಂದ ಕೇಳಿದ ವರ್ಷಳನ್ನು ಕಂಡು ಕಿರಿಕಿರಿಯ ಮೊಗ ಮಾಡಿದ ರಾಮ್. ಒಂದು 10 ನಿಮಿಷ ಆಯಿತು ಎನ್ನುವಾಗ, ನೀ ಹೋಗಿದ್ದ ಮೀಟಿಂಗ್ ಮುಗೀತು ಅಂತ ಬಂದಿರಾ, ಅಥವಾ ಆರವ್ ಭುವನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬಂದಿದ್ದ ನೀವಿಬ್ಬರು ಎಂದು ಬೇಕಾಗಿ ಕೇಳಿದ ವರ್ಷಳಿಗೆ ರಾಮ್ ಅಚ್ಚು ಎಲ್ಲಿಗೆ ಹೋಗಿದ್ದರು ಎಂಬ ಸುಳಿವನ್ನು ಯಾರೂ ಬಿಟ್ಟುಕೊಟ್ಟಿರಲಿಲ್ಲ. ಅಚ್ಚು ಗಾಬರಿಯಲ್ಲಿ ರಾಮ್ ಕಡೆ ನೋಡಿದರೆ ರಾಮ್ ವರ್ಷಳ ಕಡೆ ದುರುಗಟ್ಟಿ ನೋಡುತ್ತಾ, ವರ್ಷ ಬಾಯಿಗೆ ಬಂದಾಗೆ ಮಾತನಾಡಿದರೆ ಅಲ್ಲೂ ಉದುರಿಸ್ತೀನಿ ಎಂದು ಎಚ್ಚರಿಸಿದಾಗ ಸಿಟ್ಟಿನಲ್ಲಿ ಮುಖ ಬಿಗಿದ ವರ್ಷ, ನಾನೇನು ಬಾಯಿಗೆ ಬಂದಾಗೆ ಮಾತನಾಡುತ್ತಿಲ್ಲ. ಇವತ್ತು ಮಧ್ಯಾಹ್ನ ನಿನ್ನ ಹೆಂಡತಿ ಮನೆಯಿಂದ ಆರವ್ನ ಕರೆದುಕೊಂಡು ಬರುವಾಗ ಸ್ಕೂಟಿ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗಿದೆ. ಸೊ ಭುವನ ಆರವ್ ಆಸ್ಪತ್ರೆಯಲ್ಲಿದ್ದಾರೆ ಎಂದು ಬಿಗು ದನಿಯಲ್ಲಿ ಹೇಳಿದಾಗ ಕಣ್ಣು ತುಂಬಿಕೊಂಡ ಅಚ್ಚು, ವರ್ಷ ತಮಾಷೆ ಮಾಡುತ್ತಿಲ್ಲ ತಾನೆ ಎಂದು ಸಂಕಟದಲ್ಲಿ ಕೇಳಿದರೆ, ಅಕ್ಕ, ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ನಾನು ಸತ್ಯನೇ ಹೇಳ್ತಿದ್ದೇನೆ, ಬೇಕಾದರೆ ಅಂಕಿತ್ಗೆ ಕಾಲ್ ಮಾಡಿ, ಅವನು ಹಾಸ್ಪಿಟಲ್ನಲ್ಲಿಯೇ ಇದ್ದಾನೆ ಎಂದವಳಿಗೆ ಹಾಲು ಕುಡಿದಷ್ಟು ಖುಷಿಯಾಯಿತು. ಅಚ್ಚು ಮನೆಗೆ ಬಂದೊಡನೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿದ್ದನ್ನು ಕಂಡು ಒಡನೆ ರಾಮ್ ತನ್ನಮ್ಮನ ರೂಮಿನ ಡೋರ್ ನಾಕ್ ಮಾಡಿದ. ಇನ್ನೂ ಅವನಿಗೆ ವರ್ಷಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ವರ್ಷ ಹೇಳಿದಂತೆ ಏನಾದರೂ ಆಗಿದ್ದರೆ ತನ್ನ ಮನೆಯವರು ತನಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತಿದ್ದರು ಎಂಬ ಗಟ್ಟಿ ನಂಬಿಕೆ ಅವನಿಗೆತ್ತು. ಯಾರೋ ತಮ್ಮ ರೂಮ್ ಡೋರನ್ನು ಪದೇ ಪದೇ ನಾಕ್ ಮಾಡುತ್ತಿರುವುದನ್ನು ಕಂಡು ಗೊಂದಲದಲ್ಲಿ ಎದ್ದು ಬಂದಾಗ ಅಚ್ಚು ರಾಮ್ ಮನೆಗೆ ಬಂದಿರುವುದು ಕಂಡು, ಅಚ್ಚು, ರಾಮ್ ನೀವು ಯಾವಾಗ ಬಂದಿರಿ ಎಂದು ಅಕ್ಕರೆಯಿಂದ ವಿಚಾರಿಸಿದ ತನ್ನಮ್ಮನಿಗೆ ಉತ್ತರಿಸದೆ, ಅಮ್ಮ, ಆರವ್ ಭುವನ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ವರ್ಷ ಏನೇನೋ ಹೇಳುತ್ತಿದ್ದಾಳೆ ಎಂದು ಅಸಮಾಧಾನದಿಂದ ಸಿಡುಕಿದಂತೆ ಕೇಳಿದಾಗ ಸಂಕಟದ ನಿಟ್ಟುಸಿರು ಹೊರದಬ್ಬು ಆರತಿಯವರು, ಹಾ ರಾಮ್, ಇವತ್ತು ಮಧ್ಯಾಹ್ನ ಸಣ್ಣ ಆಕ್ಸಿಡೆಂಟ್ ಆಗಿದೆ ಎಂದಾಗ ಔಹಾರಿದ ರಾಮ್, ಅಮ್ಮ, ಇಷ್ಟೆಲ್ಲ ಆದರೂ ನನಗೆ ಒಂದು ಮಾತು ಹೇಳಬೇಕು ಅನ್ನಿಸ್ಲಿಲ್ವೇ? ಯಾಕಮ್ಮ ಹೀಗೆ ಮಾಡಿದೆ ಎಂದು ಆತಂಕದಲ್ಲಿ ಕೇಳಿದರೆ, ಅತ್ತೆ, ಯಾವ ಹಾಸ್ಪಿಟಲ್ನಲ್ಲಿ ಭುವನ ಆರವ್ ಇರುವುದು ಎಂದು ಅಚ್ಚು ಪ್ರಶ್ನೆ ಮಾಡಿದಳು. ಅವಳಿಗೆ ಮಗನನ್ನು ನೋಡುವವರೆಗೂ ಜೀವ ನಿಲ್ಲದು. ನಿನ್ನೆ ಮಧ್ಯಾಹ್ನವೇ ಮಗುವಿಗೇನೋ ಕೆಡುಕು ಆಗಿದೆ ಎಂದು ಅವಳ ತಾಯಿ ಮನಸ್ಸು ಸೂಚನೆ ಕೊಟ್ಟಿತ್ತು. ಬಟ್ ರಾಮ್ ಏನೇನೋ ಹೇಳಿ ಅವಳನ್ನು ಸಮಾಧಾನ ಮಾಡಿದ್ದ. ಮಗನಿಗೆ ಏನಾಯಿತು ಎಂಬ ಆತಂಕದಲ್ಲಿ ಆಗಲೇ ತುಟಿ ಬಿಗಿದು ಬಿಕ್ಕಳಿಸ್ತಿದ್ದ ಸೊಸೆಯ ಬಳಿ ಬರುವ ಆರತಿಯವರು ಅವಳ ನಗುರವಾಗಿ ಹಪ್ಪಿ, ಅಚ್ಚು, ಸಣ್ಣ ಆಕ್ಸಿಡೆಂಟ್ ಆಗಿರೋದು, ನೀನು ಇಷ್ಟೊಂದು ಗಾಬರಿ ಆಗೋ ಅಗತ್ಯ ಇಲ್ಲ ಕಣೋ ಎಂದಾಗ, ಇಲ್ಲ ಅತ್ತೆ, ನೀವು ನಿನ್ನೆ ಮಧ್ಯಾಹ್ನವೇ ನನಗೆ ಒಂದು ಮಾತು ಹೇಳಬೇಕಾಗಿತ್ತು. ನೈಟ್ ಕಾಲ್ ಮಾಡಿದಾಗಲೂ ಮಗು ಮಾವನ ಜೊತೆ ಹೊರಗಡೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದ್ದೀರಿ ಎಂದು ದೂರುವಾಗ, ಅಚ್ಚು ಪ್ಲೀಸ್ ಕಾಮ್ ಡೌನ್, ನೀನು ಇಷ್ಟೊಂದು ಹೆದರಿಕೊಳ್ಳುವಂಥದ್ದು ಏನೂ ಆಗಿಲ್ಲ ಅಂತ ಹೇಳುತ್ತಿಲ್ವೇ ನಾನು? ಹಾಗೇನಾದರೂ ಇದ್ದರೆ ನಾನು ರಾಮ್ಗೆ ಕಾಲ್ ಮಾಡಿ ಹೇಳ್ತಿರ್ಲಿಲ್ವೇ? ಹೋಗು ಈಗ ನಿನ್ನ ರೂಮಿಗೆ, ಬೆಳಿಗ್ಗೆ ನೀನೇ ಹೋಗಿ ನಿನ್ನ ಮಗುವನ್ನು ನೋಡಿಕೊಂಡು ಬರುವೆಯಂತೆ ಎಂದು ಗದರಿಬಿಟ್ಟರು. ಅವರು ಈ ರೀತಿ ಹೆದರುವರು ಎಂದಲ್ಲವೇ ಯಾರು ಅವರಿಗೆ ಆರವ್ ಭುವನ ವಿಷಯ ತಿಳಿಸಬೇಡಿ ಎಂದು ಆರತಿಯವರು ತಾಕೀತು ಮಾಡಿದ್ದು. ಅವರು ಗದರಿದರೂ ಕೇರ್ ಮಾಡದ ಅಚ್ಚು, ರಾಮ್, ನಾನು ಬಂಗಾರಿಯನ್ನು ನೋಡಬೇಕೆಂದು ತುಂಬಿದ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿದಾಗ ಅವನಿಗಾದ ಸಂಕಟ ಅಷ್ಟಿಷ್ಟಲ್ಲ. ನಿನ್ನೆಯಿಂದ ಅವಳು ಆರವ್ ವಿಷಯಕ್ಕೆ ಎಷ್ಟು ಕಂಗಾಲಾಗಿದ್ದಳು ಎಂದು ಕಂಡಿದ್ದಾನಲ್ಲ. ಸರಿ, ನಡೆಯಿರಿ ಹೋಗೋಣ ಎಂದವನು. ಅಮ್ಮ ಸಾರಿ, ನಾವು ಬಂಗಾರಿಯನ್ನು ನೋಡೋದಕ್ಕೆ ಹೋಗಲೇಬೇಕು ಎಂದು ಅವರ ಮಾತನ್ನು ಮೀರಿ ತಮ್ಮ ಲಗ್ಗೇಜ್ ಸಹ ಅಲ್ಲೇ ಬಿಟ್ಟು ಮಡದಿಯ ಜೊತೆ ಹಾಸ್ಪಿಟಲ್ಗೆ ಹೊರಟಿದ್ದ. ಮಗ ಸೊಸೆ ಹೋದ ಕಡೆ ನೋಡುತ್ತಾ ನಿಂತಿದ್ದ ಮಡದಿಯನ್ನು ಕಂಡು ರಘುರಾಮ್ ಒಂದು ಸಲ ಅವರಿಗೆ ಮಗು ಕ್ಷೇಮವಾಗಿ ಇದ್ದಾನೆ ಅಂತ ಗೊತ್ತಾಗುವವರೆಗೂ ಜೀವ ನಿಲ್ಲೋದಿಲ್ಲ, ಹೋಗಿ ಮಗುವನ್ನು ನೋಡಿಕೊಂಡು ಬರಲಿ, ನೀನು ಬಾ ಮಲಗು ಎಂದಾಗ ಮಗ ಸೊಸೆ ಮೊಮ್ಮಗನನ್ನು ಹಚ್ಚಿಕೊಂಡಿರುವ ಪರಿ ಕಂಡು ತಲೆ ಕೊಡವಿ ವರ್ಷ ಹೋಗಿ ಮಲಗು ಎಂದು ತಮ್ಮ ರೂಮಿಗೆ ಹೋದವರಿಗೆ ವರ್ಷಳ ಮೇಲೆ ನಿಜಕ್ಕೂ ಬೇಸರವಾಗಿತ್ತು. ಅವರು ಮನೆಗೆ ಬಂದೊಡನೆ ಸಮಯ ಸಹ ನೋಡದೆ ಆರವ್ ಭುವನ ವಿಚಾರ ಅವರಿಗೆ ಹೇಳುವ ಅಗತ್ಯ ಏನಿತ್ತು ಎಂದು. ಓ ಗಾಡ್, ಈ ಫ್ಯಾಮಿಲಿ ಡ್ರಾಮಾ ನೋಡ್ತಿದ್ರೆ ತಲೆ ಸಿಡಿದು ಹೋಗುತ್ತದೆ. ಅದೆಷ್ಟು ನಾಟಕ ಮಾಡ್ತಾಳೆ ಅಚ್ಚು. ಯಾರೋ ಹೆತ್ತಿರುವ ಮಗು ತಾನೆ,
9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹೆತ್ತು ಹೊತ್ತು ಸಾಕಿದ್ದಾಳೆ ಅನ್ನೋ ಹಾಗೆ ಅದೆಷ್ಟು ಎಮೋಷ್ನಲ್ ಡ್ರಾಮಾ ಮಾಡ್ತಾಳೆ. ಅವಳು ಡ್ರಾಮಾ ನೋಡಿ ಮನೆಯವರೆಲ್ಲ ಅವಳಿಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಆದಷ್ಟು ಬೇಗ ಇದಕ್ಕೆಲ್ಲ ನಾನು ತೆರೆ ಎಳೆಯದಿದ್ದರೆ ವರ್ಷಳೆ ಅಲ್ಲ ಎಂದು ಹಲುಬಿ ತನ್ನ ರೂಮಿಗೆ ಹೋಗಿದ್ದಳು. ತಲೆಗೆ ಮಾಡಿದ್ದ ಬ್ಯಾಂಡೇಜ್, ಕೈಗೆ ಹಾಕಿದ್ದ ಸ್ಲಿಂಗ್ ಪೌಚ್ ಕಂಡು ಹೃದಯ ಹಿಂಡಿದಂತೆ ಆಯಿತು ಅಚ್ಚುಗೆ. ಮೊನ್ನೆ ಜ್ವರ ಬಂದಾಗ ಕೈಗೆ IV ಡ್ರಿಪ್ ಸ್ಕ್ಯಾನ್ವಲ್ ಹಾಕುವಾಗ ಅದೆಷ್ಟು ರಂಪಾಟ ಮಾಡಿದ್ದ ಆ ನೋವಿಗೆ ಇನ್ನು ಈಗ ಇಷ್ಟೊಂದು ಪೆಟ್ಟಾಗಿದೆ. ಅದರ ನೋವು ಅದೇಗೆ ತಡೆಯುತ್ತಿದ್ದಾನೆ ಎಂದು ನೆನೆದವಳ ಹೊಡಲು ವೇದನೆಯಿಂದ ಕನಲಿತು. ಮೃದುವಾಗಿ ಅವನ ತಲೆ ನೆವರಿಸಿದ ಅಚ್ಚು ಬಂಗಾರಿ ಎಂದು ಮೆಲ್ಲಗೆ ಕೂಗಿದಾಗ ಭಾರವಾಗಿದ್ದ ರೆಪ್ಪೆಗಳನ್ನು ಅಲುಗಿಸಿ ಯಾರೋ ಮಮ್ಮ ಎಂದು ಅವಳ ಮಗ ನೋಡಿದೊಡನೆ ಅಳಲು ಶುರು ಮಾಡಿದ್ದನ್ನು ಕಂಡು ಅವನನ್ನು ಎದೆಗೊತ್ತಿಕೊಂಡು ತುಂಬ ನೋವಾಗ್ತಿದೆಯಾ ಎಂದು ಕೇಳಿದಾಗ ಕೈಗೆ ಹಾಕಿರುವ ಸೂಜಿ ತುಂಬ ನೋವಾಗ್ತಿದೆ ಮಮ್ಮ. ನಾನು ಬೇಡ ಅಂದರೂ ಆಂಟಿ ನೀನು ಬೇಗ ಹುಷಾರಾಗಬೇಕು ಅಂದರೆ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಹಾಕಿ ಹೋದರು ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಹರವ್ ಆಂಟಿ ಇಲ್ಲೇ ಇದ್ದಾರೆ, ನೀನು ಈಗ ಅಳೋದನ್ನಾದರೂ ಅವ್ರು ನೋಡಿದರೆ ಮತ್ತೆ ಬಂದು ಇನ್ನೊಂದು ಕೈಗೆ ಸೂಜಿ ಹಾಕ್ತಾರೆ ಅಷ್ಟೇ ಎಂದು ಎದರಿಸಿದ ಅಂಕಿತ್. ಇಲ್ಲದಿದ್ದರೆ ಅವನ ಅಳು ಇನ್ನಷ್ಟು ಹೆಚ್ಚಾಗುವುದೆಂದು ತಿಳಿದು ಅಂಕಿತ್ ಮಾತಿಗೆ ಎದರಿ ತನ್ನ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪು ಆರವ್ ಮಮ್ಮನನ್ನು ಬಿಟ್ಟು ಹೋಗಬೇಡೆಂದು ಮನವಿ ಮಾಡಿ ಉಸಿರು ಬಿಗಿ ಹಿಡಿದು ಬಿಕ್ಕಳಿಸುವಾಗ ನಾನು ಎಲ್ಲಿಗೂ ಹೋಗೋದಿಲ್ಲ, ನೀನು ಮಲಗು ಬಂಗಾರಿ ಎಂದು ಅವನ ಪುಟ್ಟ ಹಸ್ತವನ್ನು ಹಿಡಿದಾಗ ತುಸು ನಿರಾಳ ಆದಂತೆ ನಿಮಿಷಗಳು ಉರುಳುತ್ತಿದ್ದಂತೆ ನಿದ್ರೆಗೆ ಜಾರಿದ ಆರವ್. ಅವನು ಮತ್ತೆ ನಿದ್ರೆಗೆ ಜಾರಿದನ್ನು ಕಂಡು ಅಣ್ಣ ಅತ್ತಿಗೆ ನೀವೀಗ ಹೋಗಿ ಬೆಳಿಗ್ಗೆ ಬನ್ನಿ ಎಂದವನ ಮಾತು ಒಪ್ಪದ ರಾಮ್ ಭುವನ ಹೇಗಿದ್ದಾಳೆ ಎಂದು ಹೇಳುತ್ತಾ ಅಲ್ಲಿಂದ ತಮ್ಮನ ಜೊತೆ ಹೊರಬಂದು ತಂಗಿಯನ್ನು ನೋಡಲು ಹೋದ. ಬೆಳಿಗ್ಗೆ 10 ಗಂಟೆಗೆ ಮೈ ಮುರಿಯುತ್ತಾ ಎದ್ದು ಕುಳಿತ ಲಿಖಿತ್ ಬೆಳಿಗ್ಗೆ ಉಗುಳು ನುಂಗಿದ್ದ. ತನ್ನನ್ನು ಬಲಿ ಕೊಡಲು ಎದುರು ನೋಡುತ್ತಿರುವಂತೆ ತನ್ನ ಮುಂದೆ ಕುಳಿತಿದ್ದ ಶರಣ್ಣನ್ನು ಕಂಡು ಬಟ್ ಅವನು ಯಾವ ಕಾರಣಕ್ಕೆ ಬಂದಿದ್ದಾನೆ ಎಂದು ತಿಳಿದಿದ್ದರಿಂದ ತುಸು ಧೈರ್ಯ ವಹಿಸಿದ. ಲಿಖಿತ್ ತಾನಿದ್ದ ಹೋಟೆಲ್ ಮ್ಯಾನೇಜರ್ಗೆ ಆ ಲೈನ್ನಲ್ಲಿ ಕಾಲ್ ಮಾಡಲು ಮುಂದಾದಾಗ ಅವನ ಕೊರಳ ಪಟ್ಟಿ ಹಿಡಿದು ಯಾಕೆ ಹೆದರಿಕೆ ಆಗ್ತಾ ಇದೆಯಾ ಎಂದವನ ದನಿಯಲ್ಲಿದ್ದ ರೋಷ, ಕೆಂಪಾದ ಕಣ್ಣಿನಲ್ಲಿದ್ದ ಆವೇಶ ಕಂಡು ನಡುಗಿ ಹೋದ. ಸರ್ ನನ್ನ ಮಾತು ಕೇಳಿ ಎನ್ನುತ್ತಿದ್ದ ಅವನ ಕುತ್ತಿಗೆಗೆ ಮುಷ್ಟಿ ಕಟ್ಟಿ ಗುದ್ದಿ ಅವನ ನೆಲಕ್ಕೆ ಹುರುಳಿಸಿದ ಶರಣ್ ಬುಸುಗುಡುತ್ತಾ ಅವನ ಕೊರಳ ಮೇಲೆ ಪಾದ ಉರಿ, ನಾನು ಹೇಳಿದ್ದೆ ಅಲ್ವಾ ಮತ್ತೆ ನಿನ್ನ ಕಡೆಯಿಂದ ಭುವನಾಗಿ ಸಣ್ಣ ಪ್ರಾಬ್ಲಮ್ ಆದರೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಅದರ ಮೇಲೆ ಅವಳಿಗೆ ತೊಂದರೆ ಕೊಡುವ ಹುಚ್ಚು ಸಾಹಸ ಮಾಡಿದ್ದಲ್ಲದೆ ನನ್ನ ಮಗನ ಜೀವಕ್ಕೆ ಅಪಾಯ ಆಗುವಾಗೆ ಮಾಡಿದ್ಯಲ್ವಾ ಎಂದು ಕೋಪ ಆವೇಶದಲ್ಲಿ ಗುಡುಗಿ ಇನ್ನಷ್ಟು ಜೋರಾಗಿ ತುಳಿದಾಗ ತನ್ನ ಕುತ್ತಿಗೆ ಮೇಲಿದ್ದ ಶರಣ್ ಕಾಲನ್ನು ಪಕ್ಕಕ್ಕೆ ಸರಿಸುವ ಪ್ರಯತ್ನ ಮಾಡುತ್ತಾ ಉಸಿರನ್ನು ತೆಗೆದುಕೊಳ್ಳಲು ಒದ್ದಾಡುವ ಲಿಖಿತ್. ಸರ್ ಸಾರಿ, ನಾನು ಮತ್ತೆ ಅವಳ ತಂಟೆಗೆ ಹೋಗೋದಿಲ್ಲ ಎಂದು ಕಷ್ಟಪಟ್ಟು ತಡೆದು ಸ್ವರ ಹೊರಡಿಸಿದರೆ ಕೊಂಕು ನಗುನಕ್ಕ ಶರಣ್. ಮತ್ತೆ ನೀನು ಭುವನಾಗೆ ತೊಂದರೆ ಕೊಡೋದಿರಲಿ, ತೊಂದರೆ ಕೊಡುವ ಯೋಚನೆ ಮಾಡುವುದಕ್ಕೂ ನೀನಿರೋದಿಲ್ಲ ಎಂದು ಕಟು ದನಿಯಲ್ಲಿ ಎಚ್ಚರಿಸಿ ಇನ್ನಷ್ಟು ಜೋರಾಗಿ ತುಳಿದಾಗ ಅವನಿಗೆ ಉಸಿರು ಗಂಟಲಿನಲ್ಲಿ ಸಿಕ್ಕಿಬಿದ್ದಂತೆ ಆಗಿ ವಿಲವಿಲನೆ ಒದ್ದಾಡತೊಡಗಿದ ಲಿಖಿತ್. ತನ್ನ ಮಗ ಹಾಗೂ ಭುವನಾಗೆ ತೊಂದರೆ ಕೊಟ್ಟು ಅವರು ಹಾಸ್ಪಿಟಲ್ನಲ್ಲಿ ಒದ್ದಾಡುವಂತೆ ಮಾಡಿದವನನ್ನು ಜೀವಂತ ಉಳಿಸಬಾರ್ದು ಎನ್ನುವಷ್ಟು ಕೋಪಾವೇಶ ಅವನನ್ನು ತುಂಬಿಕೊಂಡಿತ್ತು. ಇನ್ನೇನು ಅವನ ಉಸಿರು ನಿಲ್ಲಿಸುವಂಥ ತಪ್ಪು ಶರಣ್ ಕಡೆಯಿಂದ ಆಗಿ ಹೋಯಿತು ಅನ್ನುವಷ್ಟರಲ್ಲಿ ಶರಣ್ ಸ್ಟಾಪ್ ದಿಸ್, ನೀವು ಕಾನೂನು ಕೈಗೆ ತೆಗೆದುಕೊಳ್ಳುವಂತಿಲ್ಲ ಎಂದು ಕಂಚಿನ ಕಂಠ ತೂರಿ ಬಂದಾಗ ಅಸಹನೆಯಿಂದ ಅವನಿಂದ ದೂರ ಸರಿದಿದ್ದ ಶರಣ್. ಈಗಾಗಲೇ ಲಿಖಿತ್ ಹುಡುಗಿಯರನ್ನು ಹೇಗೆ ಪ್ರೀತಿಯ ಹೆಸರಿನಲ್ಲಿ ಟ್ರ್ಯಾಪ್ ಮಾಡಿ ಅವರಿಗೆ ಮೋಸ ಮಾಡುತ್ತಿದ್ದಾನೆ ಎಂದು ಹೇಳಿದ್ದಲ್ಲದೆ ಅವನ ಮೋಸಕ್ಕೆ ನಿಮ್ಮ ಮಗಳು ಸಹ ಬಲಿಯಾಗಿದ್ದಾಳೆ ಎಂದು ಅವನು ಆ ಇನ್ಸ್ಪೆಕ್ಟರ್ ಮಗಳ ಜೊತೆ ರೊಮ್ಯಾನ್ಸ್ ಮಾಡಿದ್ದ ವಿಡಿಯೋವನ್ನು ಶೇರ್ ಮಾಡಿದ್ದ ಶರಣ್. ಒಂದು ವೇಳೆ ತನ್ನಿಂದ ತಪ್ಪಿಸಿಕೊಂಡರೂ ಅವರಿಂದ ತಪ್ಪಿಸಿಕೊಳ್ಬಾರ್ದು ಎಂಬ ಇರಾದೆಯಲ್ಲಿ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಕೇವಲ ಒಂದು ಲೈಕ್ ಆ್ಯಂಡ್ ಶೇರ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ವಿಡಿಯೋವನ್ನು. ಧನ್ಯವಾದಗಳು.